ನಿಮ್ ವಿಕ್ಕಿ ಏನೋ ತುಂಬಾ ಅವಸರದಲ್ಲಿದ್ದಾನೆ. ನಿಮ್ ಮನೇಲಿ ಮದುವೆ ಸಂಬಂಧ ಇದೆಯಂತೆ, ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕರ್ಕೊಂಡು ಬಂದಿದ್ದಾನೆ. ನಮ್ಮನೇಲಿ ಮದುವೆ ಸಂಬಂಧನಾ? ಯಾರು ಆಶ್ಚರ್ಯ ಪಡ್ಬೇಡಿ, ಆಂಟಿ ಅಂಕಲ್ ಬಂದ್ಮೇಲೆ ಎಲ್ಲಾನು ವಿವರವಾಗಿ ಹೇಳ್ತೀನಿ. ಏನು ಅಂದ್ರೆ ನಾವು ಪಕ್ಕದ ಮನೆಯವರು, ನಮಗೆ ಈ ವಿಷಯ ಎಲ್ಲ ಬೇಕು ಅಂತೀರಾ? ನಮಗ್ ಗೊತ್ತಿಲ್ದಿರೋ ವಿಷಯಗಳು ಏನಿದೆಯೋ ನೋಡೋಣ. ಏನಪ್ಪ? ನನ್ನ ಬ್ಲೆಸ್ ಮಾಡಿ ಆಂಟಿ. ಅಂಕಲ್ ನೀವು ಕೂಡ ಹೇಳಪ್ಪ. ಹೇಳು. ಅದೇ ನಮಸ್ಕಾರ, ಅದೇ ಸಂಸ್ಕಾರ. ವಿಷಯ ಏನಪ್ಪ ವಿಕಾಸ್? ನಾನು ಹೇಳೋಕ್ಕೂ ಮುಂಚೆ ಒಂದ್ ಕೇಳ್ತೀನಿ. ಏನದು? ನನ್ ಮೇಲೆ ನಿಮ್ಗೆ ಒಪಿನಿಯನ್ ಏನು? ಯಾವಾಗಿದ್ದು ಒಪಿನಿಯನ್? ಸ್ವಲ್ಪ ವಿವರವಾಗಿ ಹೇಳಿ. ತುಂಬಾ ಒಳ್ಳೆಯವನು, ಬುದ್ಧಿವಂತ. ಅವನಿ ಜೊತೆ ಮದುವೆ ನಿಂತು ಹೋಗಿದ್ದಕ್ಕೆ ತುಂಬಾ ನೋವು ಪಟ್ವಿ. ಆದ್ರೂ ಸರಿ, ಮತ್ತೆ ಮತ್ತೆ ನಮ್ಮ ಮನೆ ಸುತ್ತಾನೆ ತಿರುಗ್ತಿದ್ಯಾ. ಪಾಪ ನೀನ್ ನೋಡ್ತಿದ್ರೆ ಕರುಣೆ ಬರ್ತಿದೆ. ನೀನ್ ನಮ್ಗೆಲ್ಲ ರೀತಿಯಲ್ಲೂ ಹಿಡಿಸಿದ್ಯಾ, ಅದ್ರಲ್ಲಿ ಅನುಮಾನನೇ ಇಲ್ಲ. ಅಂದ್ರೆ ನನ್ ಮೇಲೆ ನಿಮ್ಗೆ ಯಾವ್ದೇ ತರದ ಕೋಪ ಇಲ್ಲ ಅಷ್ಟೇ ಅಲ್ವಾ? ಅಷ್ಟೇ. ಹಳೆ ಸಿನಿಮಾನೇ ಹೊಸದಾಗಿ ಥಿಯೇಟರ್ ಅಲ್ಲಿ ಹಾಕೋ ಹಾಗೆ ನೀನ್ ಆಗೋಗಿರೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲ, ಇವಾಗ ಯಾಕೆ ಬಂದಿದ್ಯಾ, ಏನ್ ಮಾತಾಡಕ್ ಬಂದಿದ್ಯಾ ಅಂತ ಮೊದ್ಲು ಅದನ್ನ ಹೇಳು. ಹೇಳ್ತೀನಿ ವೇದವತಿ ಅವರೇ, ಇವತ್ ನಾನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ಮಾತಾಡೋದಕ್ ಬಂದಿದ್ದೀನಿ. ಅದೇನು ಅಂದ್ರೆ, ಓ ಬೇಗ ಹೇಳಪ್ಪ ತಂದೆ, ಇಲ್ಲ ಅಂದ್ರೆ ನರ ಕಟ್ ಆಗೋ ತರ ಇದೆ. ನೀನ್ ಯಾವಾಗ ಎಂಟ್ರಿ ಕೊಟ್ರು ಹೀಗೆ. ಪಾಪ ವಿಕಾಸ್ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇರೋ ಹಾಗಿದ್ದಾನೆ. ಯಾಕೆ ಬಂದಿದ್ದಾನೋ ಏನೋ, ಅವನಿಗಾದ್ರೂ ಒಂದು ಕ್ಲಾರಿಟಿ ಇದೆಯೋ ಇಲ್ವೋ? ಇದೆ ಬ್ರೋ, ಇದೆ. ಸ್ವಲ್ಪ ಹೊತ್ತು ಎಲ್ರೂ ಸೈಲೆಂಟ್ ಆಗಿರಿ, ಹೇಳ್ಬಿಡ್ತೀನಿ. ಆಂಟಿ, ನೀವೇನೋ ಜಾತಕ ಹೊಂದಾಣಿಕೆ ಆಗಿರೋ ನಿಹಾರಿಕನ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಿ, ಆಗ್ಲಿಲ್ಲ. ಆದ್ರೂ ನೀವು ನಿಹಾರಿಕನಿಗೆ ನ್ಯಾಯ ಕೊಡ್ಸ್ಬೇಕು ಅಂತ ಮನೆಯಲ್ಲೇ ಇಟ್ಕೊಂಡಿದ್ದೀರಾ. ನಿಹಾರಿಕ ನಿಮ್ ಸೊಸೆ ಆಗ್ತಾಳೆ ಅಂತ ನಿಮ್ ಕುಲಗುರುಗಳು ನಿಮ್ ಹತ್ರ ಹೇಳಿದ್ರು ಅಂತ ನನಗ್ ಗೊತ್ತು. ನಿಮ್ ದೊಡ್ಡ ಮಗನಿಗೆ ಚಿಕ್ಕ ಮಗನಿಗೆ ಮದುವೆ ಆದ್ಮೇಲೆ ನಿಹಾರಿಕ ನಿಮ್ ಮನೆ ಸೊಸೆ ಆಗೋದು ಅಸಾಧ್ಯ. ಯಾವ ರೀತಿ ನಿಮ್ ಮನೆ ಸೊಸೆ ಆಗ್ತಾಳೆ ಅನ್ನೋ ವಿಷಯನ ನಿಮ್ ಕುಲಗುರುಗಳು ನಿಮ್ಗಿನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ನಿಹಾರಿಕ ನಿಮ್ ಮನೆ ಸೊಸೆ ಆಗೋ ರೀತಿಲಿ ನಾನೊಂದು ಅದ್ಭುತವಾದ ಐಡಿಯಾ ಹೇಳ್ತೀನಿ, ಕೇಳಿ. ನೀವು ಅಂಕಲ್ ಸೇರಿ ನನ್ನ ನಿಮ್ ಮಗನಾಗಿ ದತ್ತು ತಗೊಳ್ಳಿ. ನೀವೆಲ್ಲರೂ ಕೇಳಿಸ್ಕೊತಿರೋದು ನಿಜಾನೇ. ಏನ್ ಮಾತಾಡ್ತಿದ್ಯೋ ತಂದೆ, ನರಗಳು ಕಟ್ಟಾಗೋಯ್ತು. ನಿನ್ನ ದತ್ತು ತಗೊಳ್ಳೋದೇನು ನಿಜವಾಗ್ಲೂ ನಿನಗೆ ತಲೆ ಕೆಟ್ಟಿರೋ ಹಾಗಿದೆ. ಅವನಿನ ಪಡ್ಕೊಳಕ್ ಆಗ್ಲಿಲ್ಲ ಅನ್ನೋ ನೋವಲ್ಲಿ ಏನೇನೋ ಮಾತಾಡ್ತಿದ್ದಾನೆ. ನಿನ್ನ ದತ್ತು ತಗೋಬೇಕಾಗಿರೋ ಅಗತ್ಯ ನಮ್ಮ ಪೇರೆಂಟ್ಸಿಗೆ ಏನಿದೆ? ಯಾಕಿಂತ ಪ್ರಪೋಸಲ್ನ ಇಡ್ತಿದ್ಯಾ? ಮೊದಲು ನೀವು ಹೊರಗಡೆ ಹೋಗಿ. ಲೇ ಏನು ಇದು? ನಮ್ಮ ಹತ್ರ ಏನೋ ಯಾವ್ದೋ ಸಂಬಂಧ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದೆ, ಇಲ್ಲಿಗೆ ಬಂದ್ ಏನೇನೋ ಮಾತಾಡ್ತಿದ್ಯಾ? ಮೊದಲು ದತ್ತು ವಿಷಯ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಸಂಬಂಧದ ಬಗ್ಗೆ ಮಾತಾಡ್ತೀನಿ. ವಿಕಾಸ್, ನಿನ್ ಮನ್ಸಲ್ಲಿ ಏನಿದೆ ಅಂತ ವಿವರವಾಗಿ ಹೇಳು. ಏನಿಲ್ಲ ಅಂಕಲ್, ನೀವು ನನ್ನ ದತ್ತು ಪುತ್ರನಾಗಿ ಸ್ವೀಕರಿಸಿದ್ರಿ ಅನ್ಕೊಳ್ಳಿ, ನಾನ್ ನಿಮ್ಗೆ ಮಗ ಆಗ್ತೀನಿ. ಅವಾಗ ನೀವು ನನಗೆ ನಿಹಾರಿಕನ ಕೊಟ್ಟು ಮದುವೆ ಮಾಡಿದ್ರಿ ಅನ್ಕೊಳ್ಳಿ, ನಿಹಾರಿಕಾ ನಿಮ್ ಮನೆ ಸೊಸೆ ಆಗ್ತಾಳೆ. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ನಿಮ್ ಮನೆಗೆ ಕಾಲಿಡೋಕ್ ಆಗ್ಲಿಲ್ಲ ಅಂತ ನೋವು ಪಡ್ತಿದ್ರಿ ಅಲ್ವಾ? ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ದ ಹಾಗೆ. ಏನಂತೀರಿ? ನಿನಗ್ ನಿಜವಾಗ್ಲೂ ಹುಚ್ಚಿಡ್ದಿದೆ. ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿಂಗೆ ಅರ್ಥ ಆಗ್ತಿಲ್ಲ. ಕೂಲ್ ಕೂಲ್ ನಿಹಾರಿಕಾ, ಕೂಲ್. ವೇದವತಿ ಅವರೇ,
ನಾನು ಒಳ್ಳೆಯವನು ಅನ್ನೋ ಭಾವನೆ ನಿಮಗಿದೆ ಅಲ್ವಾ? ಹಾಗಿದ್ದಾಗ ನನ್ನ ಮಗನಾಗಿ ಸ್ವೀಕರಿಸೋದಕ್ಕೆ ಯೋಚನೆ ಮಾಡ್ಬಿಡಿ. ಒನ್ ಟೈಮಲ್ಲಿ ನಾನು ನಿಹಾರಿಕನ ಮದುವೆ ಮಾಡ್ಕೋಬೇಕು ಅಂತ ಬಂದು ಅವನಿನ ಇಷ್ಟಪಟ್ಟೆ. ಎಲ್ಲ ತಲೆಕೆಳಗಾಗೋಯ್ತು. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ. ನಾನು ಹೇಳ್ದಾಗ ಮಾಡೋದ್ರಿಂದ ಹೋಯ್ತು ಅನ್ಕೊಂಡಿರೋ ನಿಮ್ಮ ಮನೆ ಮರ್ಯಾದೆ ಗೌರವ ಎಲ್ಲ ವಾಪಸ್ ಸಿಗುತ್ತೆ. ಸರಿಯಾಗಿ ಯೋಚನೆ ಮಾಡಿ. ವಿಕಾಸ್ ಹೇಳಿದ್ದು ಸರಿಯಾಗೇ ಇದೆ. ಇದು ನಮ್ಮನೆ ವಿಷಯ, ನೀನ್ ತಲೆ ಹಾಕ್ಬೇಡ. ಎಷ್ಟೇ ಪಕ್ಕದ ಮನೆಯವರಾದ್ರೂ ಕುಟುಂಬದ ವಿಷಯದಲ್ಲಿ ಗೊತ್ತಿರೋರೇ ಅಲ್ವಾ, ಅದಕ್ಕೆ ಹೇಳ್ದೆ. ದತ್ತು ತಗೊಳ್ಳೋದು ಹೇಗೆ ಕರೆಕ್ಟ್ ಆಗುತ್ತೆ ಅವನಿ? ಯಾಕೋ ಹಾಗ ಅನ್ನಿಸ್ತು ಬಾವ. ಕರೆಕ್ಟ್ ಆಗೋಕ್ ಸಾಧ್ಯನೇ ಇಲ್ಲ. ಇದೆಲ್ಲ ವಿಕಾಸ್ ಹತ್ರ ನಾನ್ ಆಡಿಸ್ತಿರೋ ಡ್ರಾಮಾ ಅಂತ ಗೊತ್ತಿಲ್ಲದೆ ನೀನ್ ಭಯ ಪಡ್ತಿದ್ಯಾ? ನಿಂಗೆ ಆಮೇಲೆ ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ಅಮ್ಮ, ನಾನು ಈ ದತ್ತು ತಗೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಒಪ್ಕೋತಾ ಇದ್ದೀನಿ. ನಾನು ವಿಕಾಸ್ನ ದತ್ತು ತಗೋತಾ ಇದ್ದೀನಿ. ಹೇಗ್ ತಗೋತೀಯಮ್ಮ? ಅದು ನನ್ನಿಷ್ಟ. ವೇದ, ಅವಸರ ಪಡ್ಬೇಡ. ಇದು ಆವೇಶದಲ್ಲೋ ಅವಸರದಲ್ಲೋ ತಗೋತಿರೋ ನಿರ್ಧಾರ ಅಲ್ಲ ರೀ, ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಇಲ್ಲ ಅತ್ತೆ, ನೀವು ಅವಸರ ಪಟ್ಟು ತಗೋತಿರೋ ನಿರ್ಧಾರದ ಹಾಗೆ ಅನಿಸ್ತಿದೆ. ನೋಡಮ್ಮ, ನಾನು ನಿನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಅನ್ಕೊಂಡಿದ್ದೆ. ನನ್ನ ಮಗ ನನಗ್ ಮೋಸ ಮಾಡ್ಬಿಟ್ಟ. ಅದಕ್ಕೆ ಆ ದೇವ್ರು ನಿನ್ನ ಈ ರೀತಿಲಿ ನಮ್ಮನೆ ಸೊಸೆ ಮಾಡ್ಬೇಕು ಅಂತ ಅನ್ಕೋತಿದ್ದಾನೇನೋ. ಬೇಡ ವೇದವತಿಯವರೇ, ಇದಕ್ಕೆ ನಾವು ಒಪ್ಕೊಳ್ಳಲ್ಲ. ಇದು ಯಾವ ರೀತಿಯಲ್ಲೂ ಕರೆಕ್ಟ್ ಅಂತ ಅನ್ನಿಸ್ತಿಲ್ಲ. ಹೌದು ರೀ, ಇಂಥ ಆಲೋಚನೆಗಳು ಮುಂದೆ ಮುಂದೆ ಕುಟುಂಬನ ಅಪಾಯಕ್ಕೆ ದೂಡುತ್ತೆ. ವಿಕಾಸ್ ಆಗ್ಲೇ ನಮ್ಮಲ್ಲಿ ಒಬ್ನಾಗಿ ಬೆರ್ತ್ ಹೋಗಿದ್ದಾನೆ. ಈಗ ನಮ್ ಕುಟುಂಬದ ಸದಸ್ಯ ಆಗ್ತಾನೆ. ತಪ್ಪೇನಿದೆ? ವೇದವತಿ ಯೋಚನೆ ಮಾಡಿರೋದೇನೋ ನನ್ಗೆ ಸರಿ ಅನ್ಸಿದ್ಯಮ್ಮ. ಒಪ್ಕೋಬೇಕಾದವ್ರು ಒಪ್ಕೊಂಡ್ಮೇಲೆ ನಿಮ್ಮ ದೊಡ್ಡಸ್ತಿಕೆ ಏನು? ವಿಕಾಸ್, ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಮೊದಲು ನೀವೆಲ್ಲರೂ ಇಲ್ಲಿಂದ ಹೊರಡಿ. ವಿಕಾಸ್ ಒಳ್ಳೆಯವನೇ ಅಲ್ವಾ ನಿಹಾರಿಕಾ? ಅಂದ್ರೆ ಅತ್ತೆ, ಅದು ವಿಕಾಸ್ ಒಳ್ಳೆತನದ ಬಗ್ಗೆ ಹೇಳಿದ್ದು ನೀನೇ ಅಲ್ವಾ? ಹೌದು ಅತ್ತೆ. ಹಾಗಿದ್ಮೇಲೆ ನಿನ್ ಪ್ರಾಬ್ಲಮ್ ಏನು? ನಾವ್ ಯಾರೋ ಗುರುತು ಪರಿಚಯ ಇಲ್ದೇರೋನ್ನ ಕರ್ಕೊಂಡ್ ಬಂದು ನಿನಗ್ ಮದ್ವೆ ಮಾಡ್ಲಿಲ್ಲ ಅಲ್ವಾ? ಬೇಡ ಅನ್ನೋದಕ್ಕೆ ನಿನ್ಗೆ ಅಭ್ಯಂತರ ಏನು? ವಿಕಾಸ್ ಬೇರೆಯವನಲ್ಲ, ನಿಮ್ ಕುಟುಂಬಕ್ಕೆ ಸೇರಿದವನೇ. ನಿನಗೆ ವರ್ಷೆ ಕೂಡ ಇದೆ. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಎರಡು ಕುಟುಂಬದ ನಡುವೆ ಬಾಂಧವ್ಯ ಬೆಳೆಯುತ್ತೆ. ಬೇಡ ಅನ್ಬೇಡಮ್ಮ. ನಾವ್ ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ ವೇದವತಿ ಅವರೇ. ನಮ್ ಮಗಳಿಗೆ ಹೇಗ್ ನ್ಯಾಯ ಕೊಡ್ತೀರಾ ಅಂತ ಇದಕ್ ಮುಂಚೆ ನೀವು ಕೇಳಿದ್ರಲ್ಲ. ವಿಕಾಸ್ನ ಮಗನಾಗ್ ಮಾಡ್ಕೊಂಡು ನಿಹಾರಿಕನ ಸೊಸೆಯಾಗಿ ಮಾಡ್ಕೋತೀವಿ. ನ್ಯಾಯ ಸಿಕ್ಕ ಹಾಗೆ ಅಲ್ವಾ? ಕೆಲವು ದಿನ ಯೋಚನೆ ಮಾಡಿದ್ಮೇಲೆ ನಿರ್ಧಾರ ತಗೋಣ ಪ್ರಸಾದ್ ರಾವ್ ಅವರೇ. ಸಮಯ ತಗೊಳ್ಬೇಕಾಗಿರೋದು, ಯೋಚನೆ ಮಾಡ್ಬೇಕಾಗಿರೋದು ನಾವು. ಅಂತದ್ರಲ್ಲಿ ನಾವೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಿದೀವಿ. ನೀವ್ಯಾಕೆ ಹೆಜ್ಜೆ ಹಿಂದಕ್ಕೆ ಆಗ್ತಿದ್ದೀರಾ ಅರ್ಥ ಆಗ್ತಾ ಇಲ್ಲ. ಅಕ್ಕ, ನಮಗೆ ತಂದೆ ತಾಯಿ ಇಲ್ಲ, ನಾನ್ ಬೇರೆ ಒಂಟಿ. ಆ ದೇವರು ನನಗೆ ಈ ರೂಪದಲ್ಲಿ ತಂದೆ ತಾಯಿನ ಕೊಡ್ತಿದ್ರೆ ಯಾಕೆ ಬೇಡ ಅಂತಿದ್ದೀರಾ? ನಿಮಗೆ ಕೈ ಮುಗಿತೀನಿ, ಬೇಡ ಅನ್ಬೇಡಿ. 3 ಜನ ಮಕ್ಳಿರ್ಬೇಕಾದ್ರೆ ಈ ಪರಿಸ್ಥಿತಿಲಿ ಇನ್ನೊಬ್ಬನ್ನ ದತ್ತು ತಗೊಳ್ಳೋದು ಯಾಕೆ ಅಂತ ಜನ ನಮ್ ಬಗ್ಗೆ ಗುಸುಗುಸು ಮಾತಾಡ್ಕೋತಾರಪ್ಪ. ಹೆತ್ತ ಮಗ ಮಾಡಿರೋ ಮೋಸದಿಂದ ಇನ್ನೂ ಹೆಚ್ಚಾಗೆ ಮಾತಾಡ್ಕೊಂಡಿದ್ದಾರೆ. ಈ ವಿಷಯ ಸಂತೋಷ ಪಡೋದೇ ಹೊರತು ವಿಮರ್ಶೆ ಮಾಡೋವಂಥದ್ದಲ್ಲ. ವಿಕಾಸ್ ಅವನಿಗೆ ಗಂಡ ಆಗ್ಬೇಕು ಅಂತ ಕೋರ್ಕೊಂಡಿದ್ದಕ್ಕೆ ನಾವೆಲ್ಲ ಓಕೆ ಅಂದ್ವಿ. ಆದ್ರೆ ಈ ಮನೆಗೆ ವಾರಸ್ದಾರ ಆಗ್ತಾನೆ ಅಂದ್ರೆ ಯಾಕೋ ನಂಗೂ ಸ್ವಲ್ಪ ಅನುಮಾನ ಬರ್ತಿದೆ. ಹೌದು ಅತ್ತೆ, ವಿಕಾಸ್ ಮೇಲೆ ಅಭಿಮಾನ ಇರ್ಬೋದು. ವಿಕಾಸ್ನ ನಮ್ಮ ಮನೆಯವನು ಅಂತ ಮಾತಿನ ವರ್ಷಕ್ಕೆ ಅನ್ಕೋಬಹುದು ಅಷ್ಟೇ ಹೊರತು ಇಬ್ರು ಮಕ್ಕಳು ಇರ್ಬೇಕಾದ್ರೆ ಮತ್ತೊಬ್ಬರನ್ನ ದತ್ತು ಪುತ್ರನಾಗಿ ಮಾಡ್ಕೋಬೇಕು ಅನ್ಕೊಳ್ಳೋದು ತುಂಬಾ ವಿಮರ್ಶೆಗಳಿಗೆ ದಾರಿ ಮಾಡಿಕೊಡುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಈ ಕುಟುಂಬದ ಒಳ್ಳೆದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ನೀವ್ ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ? ಯಾಕೆ ಇನ್ಯಾರು ಏನು ಮಾತಾಡಬಾರ್ದು. ನಾನು ನನ್ನ ಗಂಡ ವಿಕಾಸ್ನ ದತ್ತು ತಗೊಳ್ಳೋದಿಕ್ಕೆ
ಒಪ್ಪಿಗೆ ಕೊಡ್ತಾ ಇದ್ದೀವಿ. ನಾಳೆನೆ ದತ್ತು ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಅಷ್ಟೇ. ನಮ್ಮ ಕುಲಗುರುಗಳು ನಿಹಾರಿಕಾನೇ ಸೊಸೆ ಆಗ್ತಾಳೆ ಅಂತ ಹೇಳಿರೋ ಮಾತಲ್ಲಿ ಇರೋ ಅರ್ಥ ಈಗ ನನಗೆ ಅರ್ಥ ಆಯ್ತು. ವಿಕಾಸ್ ನನಗೆ ಮಗನಾಗಿ ಬರ್ತಿರೋದಕ್ಕೆ ನಿಹಾರಿಕಾ ನನಗೆ ಸೊಸೆ ಆಗ್ತಾಳೆ ಅಂತ ಇವಾಗ ನನಗನ್ನಿಸ್ತಿದೆ. ವಿಕಾಸ್ನ ದತ್ತು ತಗೊಂಡ್ಮೇಲೆ ವಿಕಾಸ್ಗೂ ನಿಹಾರಿಕಾಗೂ ಮದ್ವೆ ಆಗತ್ತೆ. ಎಲ್ರೂ ಇದಕ್ಕೆ ಒಪ್ಪಿಗೆ ಕೊಡ್ಲೇಬೇಕು. ಏನ್ರಿ, ನಾಳೆ ದತ್ತು ಸ್ವೀಕಾರ ಕಾರ್ಯಕ್ರಮಕ್ಕೆ ಏರ್ಪಾಡು ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಆಗ್ಲಿ ವೇದ. ನಾನು ತುಂಬಾ ಅದೃಷ್ಟವಂತ. ಹೊರಡೋಣವಾ? ನಾನು ಯಾವ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ನೋ ಅದು ಗ್ರ್ಯಾಂಡ್ ಸಕ್ಸಸ್ ಆಯ್ತು. ಸೊ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ, ನಡೀರಿ. ಏನೋ ಆಸ್ತಿನ ಕಳ್ಕೊಂಡಿರೋರ್ ಹಾಗೆ ನಿಂತಿದಿರಲ್ಲ, ಯಾಕೆ? ಆಸ್ತಿ ಹೋದ್ರೂ ಪರವಾಗಿಲ್ಲ ಕಣೋ, ಅದೃಷ್ಟ ಚೆನ್ನಾಗಿದ್ರೆ ವಾಪಸ್ ಸಂಪಾದಿಸ್ಬೋದು. ಕಷ್ಟಪಟ್ಟು ತುಂಬಾ ಮುದ್ದಿನಿಂದ ಬೆಳೆಸಿರೋ ಮಗಳ ಜೀವನ ಹಾಳಾಗ್ತಿದೆ ಅಂತ ನಮ್ ಚಿಂತೆ ಇಲ್ಲ. ಮನೆಯಿಂದ ಹೊರಡ್ಬೇಕಾದ್ರೆ ಈ ಮನೇಲಿ ಮದುವೆ ಆಗ್ಬೇಕಾಗಿರೋ ಹುಡುಗಿ ಕಾವ್ಯ ಇದ್ದಾಳೆ ಅಲ್ವಾ? ಒಂದ್ ವೇಳೆ ಆ ಹುಡುಗಿ ಜೊತೆ ಸಂಬಂಧ ಬೆಳೆಸಿ ಅಂತ ಕೇಳ್ತೇನೋ ಅಂತ ನಾನು ನನ್ನ ಮನ್ಸಲ್ಲಿ ಅಂದ್ಕೊಂಡಿದ್ದೆ. ಇಷ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡ್ರಲ್ಲ ಬಾಮೈದ. ಒಂದೇ ಏಟಿಗೆ 2 ಹಕ್ಕಿ ಅಂದ ಹಾಗೆ ಒಂದೇ ಸ್ಕೆಚ್ ಅಲ್ಲಿ ವೇದವತಿಯವ್ರ ಮನೆಗೆ ವಾರಸ್ದಾರ ಆಗೋದೆ, ನಿಮ್ ಮನೆಗೆ ಅಳಿಯನೂ ಆಗ್ತಿದ್ದೀನಿ. ಸೂಪರ್ ಅಲ್ವಾ? ಈ ವಿಷಯ ನಮ್ಮ ಮನೇಲಿ ಹೇಳಿದ್ರೆ ನಾವು ಬರಲ್ಲ ಅಂತ ನಮ್ಮನ್ನ ಎಳ್ಕೊಂಡ್ ಬಂದೆ ಅಲ್ವಾ? ವಿಕ್ಕಿ, ಗಂಡ ಆಗೋ ನಾನು ಇನ್ಮೇಲೆ ವಿಕ್ಕಿ ಡಿಕ್ಕಿ ಅಂತ ಕರೆಯೋದನ್ನ ಬಿಟ್ಟು ಏನ್ರಿ ಅಂತ ಕರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋ ನಿಹಾರಿಕಾ. ದಯವಿಟ್ಟು ನಿನ್ನ ಒಪಿನಿಯನ್ನ ಬದಲಾಯಿಸ್ಕೋ ವಿಕ್ಕಿ. ಹೇಗ್ ಬದಲಾಯಿಸ್ಕೊಳಕ್ಕಾಗತ್ತೆ? ಎಲ್ಲ ಆಗೋಯ್ತು. ಆಲ್ ಡೋರ್ಸ್ ಆರ್ ಕ್ಲೋಸ್ಡ್. ನಾನ್ ಬದಲಾಯಿಸ್ಕೊಳಲ್ಲ. ನಾನ್ ಬದಲಾಯಿಸ್ಕೋಬೇಕು ಅನ್ಕೊಂಡ್ರು ವೇದವತಿಯವ್ರು ಬದಲಾಯಿಸ್ಕೊಳಲ್ಲ. ನಾನು ಅವ್ರಿಗೇನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಕೋತೀನಿ, ಪ್ಲೀಸ್. ನೋ ನೋ ನೋ, ಅದೇನು ನಡೆಯಲ್ಲ. ನಡೆಯುತ್ತೆ ಅಂತ ಆಸೆ ಕೂಡ ಪಡ್ಬೇಡ. ನನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ರೆಡಿಯಾಗಿ. ನಿನ್ಗೆ ಎಂತ ಹೆಲ್ಪ್ ಬೇಕು ಅಂದ್ರೂ ನಾನು ಅಂತ ಹೆಲ್ಪ್ ಮಾಡ್ತೀನಿ. ಅತ್ತೆಯವ್ರ ಹತ್ರ ಹೋಗಿ ಪ್ರಪೋಸಲ್ ಕ್ಯಾನ್ಸಲ್ ಮಾಡಿಸು ಪ್ಲೀಸ್. ನಿಹಾರಿಕಾ, ಒಂದ್ ವಿಷಯನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಶ್ರೀಕರ್ ಅವನಿಗೆ ಗಂಡ ಆಗೋಗಿದ್ದಾನೆ. ಸಿಗದೆ ಇರೋ ದ್ರಾಕ್ಷಿ ಹಾಗೆ ನಿನ್ ಕಣ್ಮುಂದೆ ಕಾಣಿಸ್ತಿರ್ತಾನೆ ಹೊರತು ನಿನ್ ಸ್ವಂತ ಆಗಲ್ಲ. ಹಾಗಿದ್ದಾಗ ಬೆಲೆ ಬಾಳೋ ನಿನ್ ಯೌವನನ ವ್ಯರ್ಥ ಮಾಡ್ಕೊಳ್ಳೋದು ಅಗತ್ಯನಾ? ವರಸೆ ಇರೋನು, ರೇಂಜ್ ಇರೋನು, ಚಂದ ಇರೋನು, ಒಳ್ಳೆ ಜೋಡಿ. ನಾವು ಒಟ್ಟಿಗೆ ಹೊರಗಡೆ ಹೋದ್ರೆ ಎಲ್ರೂ ನೋಡಿ ಎಷ್ಟು ಒಳ್ಳೆ ಜೋಡಿ ಅನ್ಕೊಳ್ಳೋ ಥರ ಇರ್ತೀವಿ. ಹಾಗಿದ್ದಾಗ ಯಾಕೆ ಒಳ್ಳೆ ಜೀವನನ ದೂರ ಮಾಡ್ಕೋತೀಯ? ಲೇ ನೀನ್ ಮದ್ವೆ ಆದ್ರೇನೆ ಒಳ್ಳೆ ಜೀವನ ದೂರ ಮಾಡ್ಕೊಂಡಾಕಣೋ. ಅಕ್ಕ, ನಿನ್ ಮಗಳನ್ನ ನಾನು ಹೂವಲ್ಲಿ ಇಟ್ಕೊಂಡು ಸಾಕ್ತೀನಿ. ನನ್ನ ನಂಬು. ನಿನ್ನ ಮಾತನ್ನ ನಾವು ನಂಬೋದಿಲ್ಲ. ನಮ್ಮ ಮಗಳನ್ನ ಹುಲಿಬೋನು ಕಳ್ಸೋದಿಲ್ಲ. ಇನ್ನು ನೀವು ಎಷ್ಟೇ ಅನ್ಕೊಂಡ್ರು ನಡೆಯಲ್ಲ. ದತ್ತು ಕಾರ್ಯಕ್ರಮಕ್ಕೆ ಫಿಕ್ಸ್ ಆಗಿದೆ. ಪ್ಲೀಸ್ ವಿಕ್ಕಿ, ನನ್ನ ಅರ್ಥ ಮಾಡ್ಕೋ ವಿಕ್ಕಿ. ಬೇಕು ಅಂದ್ರೆ ನಿನ್ಗೆ ನನ್ನ ಫ್ರೆಂಡ್ಸ್ ಅಲ್ಲೇ ಒಳ್ಳೆ ಹುಡುಗಿನ ಹುಡುಕೊಡ್ತೀನಿ.
ಬೇಕು ಅನ್ಕೊಂಡಿದ್ದನ್ನ ಪಡ್ಕೊಳ್ಳೋದ್ರಲ್ಲೇನೆ ಒಳ್ಳೆ ಕಿಕ್ಕಿರುತ್ತೆ ನಿಹಾರಿಕಾ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬ ಒಳ್ಳೆ ಹುಡುಗನ ನೋಡ್ತೀನಿ ಅಂದ್ರೆ ನೀನ್ ಮದ್ವೆ ಮಾಡ್ಕೋತೀಯಾ? ಮಾಡ್ಕೊಳ್ಳಲ್ಲ ಅಲ್ವಾ? ಶ್ರೀಕರೇ ಬೇಕು ಅಂತೀಯ. ಹಾಗೇನೆ ನನಗೂ ನೀನೇ ಬೇಕು. ನನ್ನ ಅದೃಷ್ಟ ಚೆನ್ನಾಗಿದ್ದು ನನಗೊಂದು ಒಳ್ಳೆ ಐಡಿಯಾ ಬಂತು. ಥ್ಯಾಂಕ್ ಗಾಡ್. ಅಕ್ಕ ಹೊರಡೋಣ ಬನ್ನಿ. ಅಕ್ಕ ಹೊರಡೋಣವಾ? ಹೇಗ್ ಸಿಕ್ಕಾಕೊಂಡಲ್ಲ, ಯಾಕೆ ಇವಾಗ ಇವನ್ ಪ್ಲಾನ್ನಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ವಿಕಾಸಕ್ಕೆ ಸಡನ್ ಆಗಿ ಅಂತ ಯೋಚನೆ ಯಾಕೆ ಬಂತು ಅಂತ ತಲೆ ಚಚ್ಕೊಂತಿದ್ಯಾ ಅಲ್ವಾ ನಿಹಾರಿಕಾ? ವಿಕಾಸ್ಗೆ ದತ್ತು ಐಡಿಯಾ ಕೊಟ್ಟಿದ್ದು ನಾನೇ. ಇದೆಲ್ಲ ಅವನ ಐಡಿಯಾ ಅಂತ ವಿಕಾಸ್ ನಿನ್ನ ಹತ್ರ ಹೇಳ್ದ ಅಲ್ವಾ? ಅದು ಸುಳ್ಳು. ನಾನ್ ಹೇಳ್ತಾ ಇರೋದು ನಿಜ. ಇನ್ ಯಾರು ಏನೇ ಹೇಳಿದ್ರು ಆ ಕಡೆ ವಿಕಾಸ್ ಮನ್ಸಾಗ್ಲಿ ಈ ಕಡೆ ಅತ್ತೆ ಮಾವನ್ ಮನ್ಸಾಗ್ಲಿ ಬದ್ಲಾಗಲ್ಲ. ಯಾಕೆ ಹೀಗ್ ಮಾಡ್ತಿದ್ಯಾ? ಈ ಮನೆಗ್ ಸೊಸೆ ಆಗೋ ಯೋಗ ಇನ್ನೂ ನಿನಗಿದೆ ಅಂತ ಕುಲಗುರುಗಳು ಹೇಳ್ದಾಗ್ಲಿಂದ ನನ್ ಮುಂದೆ ಅದೇ ಮಾತು ಪದೇ ಪದೇ ಹೇಳ್ತಾ ತುಂಬಾ ಬಿಲ್ಡಪ್ ಕೊಡ್ತಿದ್ಯಾ ಅಲ್ವಾ? ಅದಕ್ಕೆ ಈ ತರ ಮಾಡ್ದೆ. ಆಗ್ಬಿಡು ನಿಹಾರಿಕಾ, ನೀನೇ ಸೊಸೆ ಆಗು. ನಿನ್ ಪಾಡಿಗೆ ನೀನು ಸೈಲೆಂಟ್ ಆಗಿದ್ಯಾ ಅಂತ ಅನ್ಕೊಂಡಿದ್ದೆ. ಈ ತರ ನನ್ನ ಸಿಕ್ಕಾಕಿಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮತ್ತೊಂದ್ ಹೆಣ್ಣಿನ ಮಾಂಗಲ್ಯನ ತೆಗ್ಯೋ ಪ್ರಯತ್ನ ಮಾಡೋದು, ಮತ್ತೊಂದ್ ಹೆಣ್ಣಿನ ಗಂಡನ್ನ ಸ್ವಂತ ಮಾಡ್ಕೊಳ್ಳೋ ಆಲೋಚನೆ ಮಾಡೋದು ಒಳ್ಳೇದಲ್ಲ ಅಂತ ನಾನ್ ಮೊದ್ಲಿಂದನೂ ಹೇಳ್ತಾನೆ ಇದ್ದೆ. ನೀನೇ ನನ್ ಮಾತು ಕೇಳಲಿಲ್ಲ. ಈಗ ನೋಡು ಹೇಗ್ ಸಿಕ್ಕಾಕೊಂಡೆ ಅಂತ. ನೀನ್ ಬ್ರಹ್ಮಗಂಟ್ ಹಾಕಿದ ಮಾತ್ರಕ್ಕೆ ನಾನು ಆ ಗಂಟ್ ಬಿಡಿಸ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಹಾಗನ್ಕೊಂಡಿದ್ರೆ ಅದು ನಿನ್ ಮೂರ್ಖತನ. ತಪಸ್ ಮಾಡಿದ್ರೂ ನಿನ್ ಕೈಲಾಗಲ್ಲ. ಎಲ್ಲಾ ರೀತಿ ಕೆಟ್ಟ ಅಭ್ಯಾಸ ಇರೋ ವಿಕಾಸ್ನ, ನಿಂಗ್ ಸ್ವಲ್ಪನೂ ಇಷ್ಟ ಇಲ್ದೇ ಇರೋ ವಿಕಾಸ್ನ ಮದ್ವೆ ಆಗೋದಕ್ಕೆ ರೆಡಿ ಆಗಿರು. ನಾಳೆ ದತ್ತು ಸ್ವೀಕಾರ ಆದ ತಕ್ಷಣ ನಿಮ್ ಮದ್ವೆಗೆ ಮುಹೂರ್ತ ಕೂಡ ಇಡೋ ಹಾಗೆ ಮಾಡ್ತೀನಿ. ಅಷ್ಟು ದೂರ ಹೋಗೋದಕ್ ನಾನ್ ಬಿಡಲ್ಲ. ವಿಕಾಸ್ ವಾರಸ್ದಾರ ಆಗ್ಬಹುದೇನೋ, ಆದ್ರೆ ನನಗ್ ಮಾತ್ರ ಅವನು ಗಂಡ ಆಗಲ್ಲ. ಹಾ ಸರಿ, ನಿನ್ ಪ್ರಯತ್ನ ನೀನ್ ಮಾಡು, ನನ್ ಪ್ರಯತ್ನ ನಾನ್ ಮಾಡ್ತೀನಿ. ಹೋಗ್ತಾ ಹೋಗ್ತಾ ನಿಜವಾದ ಕತೆ ಹೇಗಿರತ್ತೋ ನೀನೇ ನೋಡುವಂತೆ. ನೋಡೋಣ. ಎಲ್ಲ ಕೇಳಿಸ್ಕೊಂಡೆ ಅವನೇ. ಯಾಕೆ ಹೀಗ್ ಮಾಡ್ತಿದೀಯಾ? ನಾಳೆ ವಿಕಾಸ್ ವಾರಸ್ದಾರನಾಗಿ ನಿಹಾರಿಕನ ಮದ್ವೆ ಆದ್ರೆ ಅದರಿಂದ ನಮ್ಗೇನ್ ಲಾಭ? ಇಬ್ರು ಮನೆಯಿಂದ ಹೊರಗಡೆ ಹೊರಟೋಗ್ತಾರೆ ಬಾವ. ಪೃಥ್ವಿರಾಜ್ ಅಣ್ಣನ್ ತರ ಮನೇಲಂತೂ ಇರಲ್ಲ ಅಲ್ವಾ? ಇಬ್ರು ಕೆಟ್ಟೋರ್ನ ಒಂದ್ ಮಾಡಿ ನನ್ ಕುಟುಂಬದಿಂದ ಕೆಟ್ಟದನ್ನ ಹೊರಗಡೆ ಹಾಕೋದಕ್ಕೆ ಇದನ್ನೆಲ್ಲ ಮಾಡ್ಬೇಕಾಗಿ ಬರ್ತಿದೆ. ಅವ್ರ ಹೊರಗಡೆ ಹೋದ್ಮೇಲೆ ಲಾವಣ್ಯ ಅಕ್ಕ, ವಸಂತ ಅತ್ಗೆ, ಕಾವ್ಯ, ಪೃಥ್ವಿರಾಜಣ್ಣ, ದೊಡ್ಡ ಬಾವ ಎಲ್ಲಾರ ಮನ್ಸು ನಿಧಾನವಾಗಿ ಬದಲಾಗತ್ತೆ. ನಿಹಾರಿಕಾ ಬಂದಿದ್ದಕ್ಕೆ ಮಲಿನ ಆಗಿರೋ ಆ ಮನ್ಸನ್ನ ಸರಿ ಮಾಡ್ದಾಗತ್ತೆ. ಮೊದಲು ನಡಿಬೇಕಾಗಿರೋ ಕಾರ್ಯಕ್ರಮ ನಡೆಯೋದಕ್ ಬಿಡು. ಆಮೇಲೆ ನಮ್ಗೆಲ್ಲ ಒಳ್ಳೇದೇ ಆಗತ್ತೆ ಬಾವ. ನೀನ್ ಏನ್ ಮಾಡಿದ್ರು
ನಿನ್ನ ಅತ್ತೆಯವ್ರ ಕುಟುಂಬದ ಕ್ಷೇಮಕ್ಕೋಸ್ಕರನೇ ಮಾಡ್ತೀಯ. ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇರುತ್ತೆ.